ಎಲ್ಲರಿಗೂ ನಮಸ್ಕಾರ. ಸಿಹಿ ತಿಂಡಿ ಅನ್ನೋದು ಭಾರತೀಯ ಪಾಕ ಪದ್ಧತಿಯಲ್ಲಿ ಒಂದು ಬಗೆ. ಆಹಾರದ ವಿಷಯಕ್ಕೆ ಬಂದರೆ ಭಾರತೀಯರು ತಮ್ಮ ವಿಶಿಷ್ಟ ರುಚಿ ಮತ್ತು ಪ್ರಾಯೋಗಿಕ ನಡವಳಿಕೆಗೆ ಹೆಸರುವಾಸಿಯಾಗಿರೋಂಥದ್ದು. ಸಿಹಿ ತಿಂಡಿ ಅಂದಮೇಲೆ ಸಕ್ಕರೆ, ಹಾಲು ಸಾಮಾನ್ಯವಾಗಿ ಇರುತ್ತೆ. ಭಾರತದ ಸಿಹಿ ತಿಂಡಿಗಳು ಅಂತ ನೋಡಿದರೆ ಬರ್ಫಿ, ಹಲ್ವಾ, ಪಾಯಸ, ಲಡ್ಡು, ಪೇಡ ಸಾಮಾನ್ಯವಾಗಿರುತ್ತೆ. ಇನ್ನು ಉತ್ತರ ಭಾರತದ ಸಿಹಿ ತಿಂಡಿಗಳು, ದಕ್ಷಿಣ ಭಾರತದ ಸಿಹಿ ತಿಂಡಿ, ಪೂರ್ವ ಹಾಗೆ ಪಶ್ಚಿಮ ಭಾರತದ ಸಿಹಿ ತಿಂಡಿಗಳು ಬೇರೆ ಬೇರೆ ರೀತಿಯಲ್ಲಿಯೇ ತಯಾರಾಗೋದನ್ನು ನಾವು ನೋಡ್ಬೋದು. ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ನೋಡೋದಾದರೆ ಮೈಸೂರಿನ ಮೈಸೂರು ಪಾಕ್, ಧಾರವಾಡದ ಪೇಡ, ಬೆಳಗಾವಿಯ ಕುಂದ, ಹೋಳಿಗೆ, ಕೇಸರಿಬಾತ್, ಕಜ್ಜಾಯ, ಕರದಂಟು, ಪಾಯಸ, ರವೆ ಉಂಡೆ, ಕರ್ಜಿಕಾಯಿ ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಹಾಗೆ ಮೈಸೂರಿನ ಮೈಸೂರು ಪಾಕ್ ಬಗ್ಗೆ ನೋಡೋದಾದರೆ ಮೈಸೂರು ಪಾಕ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇದು ಮೈಸೂರಲ್ಲೇ ಹುಟ್ಟಿರೋ ಒಂದು ಸ್ವೀಟ್. ಮೈಸೂರು ಪಾಕ್ ಹುಟ್ಟಿರೋದು ಅರಮನೆಯ ಅಡಿಗೆ ಮನೆಯಲ್ಲಿ ಅನ್ನೋ ವಿಷಯ ನಿಮಗೆ ಗೊತ್ತಿತ್ತಾ? ಇದನ್ನು ಮೊದಲು ತಯಾರು ಮಾಡಿದವರು ಕಾಕಸೂರು ಮಾದಪ್ಪನವರು. ಅವರು ಅರಮನೆಯ ಪಾಕಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜ ಒಡೆಯರ್ ಆಡಳಿತದ ಅವಧಿಯಲ್ಲಿ ಅರಮನೆಯಲ್ಲಿ ಸ್ವೀಟ್ ಮಾಡೋ ಜವಾಬ್ದಾರಿ ವಹಿಸಿಕೊಂಡಿರ್ತಾರೆ. ಒಮ್ಮೆ ಮಹಾರಾಜರು ಹೊಸದಾಗಿ ಯಾವುದಾದ್ರೂ ತಿಂಡಿ ಮಾಡುವಂತೆ ಹೇಳ್ತಾರೆ. ಆಗ ಕಾಕಸೂರು ಮಾದಪ್ಪನವರ ಕೈಯಲ್ಲಿ ಮೂಡಿ ಬಂದ ತಿಂಡಿಯೇ ಮೈಸೂರು ಪಾಕ್. ಇದನ್ನು ತಿಂದ ಮಹಾರಾಜರಿಗೆ ಇಷ್ಟವಾಗಿ ಹೊಸ ತಿಂಡಿಗೆ ರಾಜರು ಇಟ್ಟಂತಹ ಹೆಸರೇ ಮೈಸೂರು ಪಾಕ್. ಮೈಸೂರು ಅರಮನೆಯ ಪಾಕಶಾಲೆಯಲ್ಲಿ ಹುಟ್ಟಿದಂತಹ ಮೈಸೂರು ಪಾಕ್ ಈಗ ದೇಶ ವಿದೇಶದಲ್ಲಿಯೂ ಹಲವು ಬ್ರ್ಯಾಂಡ್ಗಳಲ್ಲಿಯೂ ಲಭ್ಯ ಆಗ್ತಾ ಇದೆ. ಹೇರಳವಾಗಿ ತುಪ್ಪ ಬಳಸಿ ಸಕ್ಕರೆ, ಕಡಲೆ ಹಿಟ್ಟು, ಏಲಕ್ಕಿಯನ್ನು ಹಾಕಿ ಮಾಡುವಂತಹ ಮೈಸೂರು ಪಾಕ್ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಲ್ಲರೂ ರುಚಿ ಮಾಡಿದಂತಹ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಇದು ಮೈಸೂರು ಪಾಕ್ ಮೈಸೂರಿನಲ್ಲಿ ಹುಟ್ಟಿದಂತಹ ಒಂದು ವಿಚಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.